ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಗುಪ್ತಚರ ಮಾಹಿತಿ ಬಿಜೆಪಿಯನ್ನ ಕಂಗೆಡಿಸಿದೆ. ಆ ಮೂರು ಕಾರಣಗಳಿಂದಾಗಿ ಕೇಸರಿ ಪಾಳ್ಯಕ್ಕೆ ಶಾಕ್ ಮೇಲೆ ಶಾಕ್ ಹೊಡೆದಂತಾಗಿದೆ. ಒಂದು ಕಡೆ ಯಡಿಯೂರಪ್ಪನವರು ನಸು ನಗುತ್ತಾ ಇದ್ದಾರೆ. ಹಾಗಾದರೆ ಕೆಲವೇ ದಿನಗಳಲ್ಲಿ ರಾಜಕಾರಣದಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಆಗಲಿರುವ ಬಿಗ್ ಸರ್ಜರಿ ಏನು? ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಈಗಾಗಲೇ ಬೈ ಎಲೆಕ್ಷನ್ಗೆ ಬಿಜೆಪಿ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಡಜನ್ ಗಟ್ಲೆ ಸಚಿವರು ಅಲ್ಲೇ ಹೋಗಿ ಕೂತಿದ್ದಾರೆ ಹಾನಗಲ್ ಸಿಂದಗಿಯಲ್ಲಿ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಇಡೀ ಸರ್ಕಾರನೇ ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದೆ. ಸಾಮಾನ್ಯವಾಗಿ ಆಡಳಿತ ಪಕ್ಷದ ಪರವಾಗುತ್ತೆ ಬೈ ಎಲೆಕ್ಷನ್ ರಿಸಲ್ಟ್. ಅಂಥದ್ರ ನಡುವೆ ಬಿಜೆಪಿಗೆ ಈ ರೀತಿಯ ನಡುಕ ಶುರುವಾಗಿರೋದು ಯಾಕೆ ಅಂತ ಕೇಳಿದ್ರೆ, ಗುಪ್ತಚರ ವರದಿಯಿಂದಾಗಿ, ಈ ಮೂರು ಕಾರಣಗಳಿಂದಾಗಿ ಬೈ ಎಲೆಕ್ಷನ್ ಅಲ್ಲಿ ಸಿಂದಗಿ ಮತ್ತು ಹಾನಗಲ್ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲೋದು ಬಹುತೇಕ ಕಷ್ಟ. ಬಿಜೆಪಿಗೆ ಪೂರಕವಾಗಿಲ್ಲ ವಾತಾವರಣ ಅನ್ನುವಂಥ ಗ್ರೌಂಡ್ ರಿಪೋರ್ಟ್ ಅನ್ನ ಗುಪ್ತಚರ ದಳ ಮುಖ್ಯಮಂತ್ರಿಗಳ ಮುಂದಿಟ್ಟಿದೆ. ಈ ವಿಷಯ ಈಗ ಬಿಜೆಪಿಗೆ ನಿದ್ದೆಗೆಡಿಸಿದೆ. ಹಾಗಾದ್ರೆ ಆ ಪ್ರಮುಖ ಮೂರು ಕಾರಣಗಳು ಯಾವ್ಯಾವುದು ಅನ್ನೋದನ್ನ ಮೊದಲು ನೋಡೋಣ. ಅದಾದ ಮೇಲೆ ಈ ರಿಪೋರ್ಟ್ ಕೈಗೆ ಸಿಗ್ತಾ ಇದ್ದ ಹಾಗೆ ಬಿಜೆಪಿ ಪಾಳ್ಯದಲ್ಲಿ ಎಂಥ ಸರ್ಜರಿಗೆ ಸಿದ್ಧತೆಗಳಾಗ್ತಾ ಇವೆ ಅನ್ನೋದನ್ನು ಕೂಡ ಮಾತಾಡ್ತಾ ಹೋಗೋಣ. ವೀಕ್ಷಕರೇ, ಮೊದಲನೇದಾಗಿ ಬಿಜೆಪಿಯ ನಿದ್ದೆಗೆಡಿಸಿರೋದು ತಳವಾರ ಸಮುದಾಯದ ಎಚ್ಚರಿಕೆ. ಈ ಸಮುದಾಯ ಹಾನಗಲ್ಲಲ್ಲಿ ತುಂಬಾ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಯಾವುದೇ ಪಕ್ಷ ಗೆಲ್ಲಬೇಕಂದ್ರೆ ಈ ಸಮುದಾಯದ ಬೇಡಿಕೆ ಈಗ ಪರಿಶಿಷ್ಟ ಪಂಗಡಕ್ಕೆ ತಮ್ಮನ್ನ ಸೇರಿಸಬೇಕು ಅನ್ನೋದು. ಆದರೆ ಈ ವಿಷಯದಲ್ಲಿ ಸರ್ಕಾರ ಡಿಲೇ ಮಾಡ್ತಾ ಇದೆ, ತಮ್ಮನ್ನ ಪರಿಗಣಿಸ್ತಾ ಇಲ್ಲ ಅನ್ನುವಂಥ ಸಿಟ್ಟು ಈಗ ಬಿಜೆಪಿಯ ವಿರುದ್ಧ ಸಮುದಾಯ ತೊಡೆ ತಟ್ಟುವಂತಾಗಿದೆ. ಇದು ಒಂದು ಫ್ಯಾಕ್ಟರ್. ಆದರೆ ಮತ್ತೊಂದು ಕಡೆ ಪಂಚಮಸಾಲಿಗಳ ಹೋರಾಟ. ಇರುವಂತಹ ಮತದಾರರ ಪೈಕಿ ಬಹಳ ದೊಡ್ಡ ಪಾರು 60,000ದಷ್ಟು ಸಂಖ್ಯೆಯಲ್ಲಿ ಪಂಚಮಸಾಲಿಗಳಿದ್ದಾರೆ. ಅವರು ಕೂಡ ಯಾವ ರೀತಿ ಒಳ ಏಟು ಕೊಡ್ತಾರೆ ಅಂತ ಗೊತ್ತಿಲ್ಲ ಈ ಬಾರಿಯ ಚುನಾವಣೆಯಲ್ಲಿ. ಹಾಗಾಗಿ ಇದೆರಡೂ ಸಮುದಾಯಗಳು ಕೂಡ ಮೀಸಲಾತಿಗಾಗಿ ಪಟ್ಟು ಹಿಡಿದಿರೋದು ಈಗ ಬಿಜೆಪಿಗೆ ನುಂಗಲಾರ್ದ ತುತ್ತಾಗಿದೆ. ಈ ಎರಡು ಸಮುದಾಯವೇ ಅಲ್ಲಿ ಗೆಲ್ಲೋರನ್ನ ನಿರ್ಧಾರ ಮಾಡುತ್ತೆ. ಈ ಎರಡೂ ಸಮುದಾಯಗಳು ಬಿಜೆಪಿಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇರೋದು ಈಗ ದೊಡ್ಡ ತಲೆನೋವು ಕೇಸರಿ ಪಾಳ್ಯವನ್ನ ಕಾಡೋದಿಕ್ಕೆ ಶುರು ಮಾಡಿದೆ. ಹಾಗೆ ಮೂರನೇದು ಮತ್ತು ಬಹಳ ಮುಖ್ಯವಾಗಿ ಉದಾಸಿ ಕುಟುಂಬವನ್ನು ಬಿಟ್ಟು ಬಿಜೆಪಿ ಇದೇ ಮೊದಲ ಬಾರಿಗೆ ಹಾನಗಲ್ಲಲ್ಲಿ ಚುನಾವಣೆ ಎದುರಿಸ್ತಾ ಇರೋದು. ನೋಡಿ, ಈಗಾಗಲೇ ಶಿವಕುಮಾರ್ ಉದಾಸಿಯವರು ಪ್ರಚಾರಕ್ಕೆ ಬಂದಿದ್ದಾರೆ ಅಂತ ಅನಿಸಿದ್ರು ಕೂಡ ಉದಾಸಿ ಕುಟುಂಬದ ಜೊತೆಗೆ ಗುರುತಿಸ್ಕೊಂಡಿರುವಂತಹ ಒಂದಿಷ್ಟು ನಾಯಕರು ಕಾರ್ಯಕರ್ತರು ಚುನಾವಣೆಯಿಂದ ಅಂತರ ಕಾಯ್ದುಕೊಳ್ತಿರೋದು. ಮತದಾರರಿಗೆ ಏನು ಮೆಸೇಜ್ ಹೋಗಬೇಕೋ ಅದು ಹೋಗಿದೆ. ಹೆಸರಿಗೆ ಪ್ರಚಾರದಲ್ಲಿ ಇರಬಹುದು, ಆದರೆ ನಿಜವಾಗಿಯೂ ಕೂಡ ಒಲ್ಲದ ಮನಸ್ಸಿನಿಂದ ಅವರು ಬಂದಿದ್ದಾರೆ ಅನ್ನೋದು ಮತದಾರರಿಗೆ ಅರ್ಥ ಆಗಿಬಿಟ್ಟಿದೆ. ಹಾಗಾಗಿ ಈ ಪ್ರಮುಖ ಮೂರು ಕಾರಣಗಳಿಂದಾಗಿ ಹಾನಗಲ್ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ಗುಪ್ತಚರ ದಳ ಬಿಜೆಪಿಗೆ ರಿಪೋರ್ಟ್ ಕೊಟ್ಟಿದ್ರೆ, ಆ ಕಡೆ ಸಿಂದಗಿಗೆ ಹೋದರೆ ಕಾಂಗ್ರೆಸ್ಗೆ ಅನುಕಂಪದ ಅಲೆ ಇದೆ. JDSನ ಶಾಸಕರಾಗಿದ್ದ ಮನಗೂಳಿ ಅವರ ಪುತ್ರ ಕಾಂಗ್ರೆಸ್ಗೆ ಬಂದು ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಅಪ್ಪನ ಹೆಸರು ಹೇಳಿಕೊಂಡು ಚುನಾವಣೆಗೆ ಹೋಗ್ತಾ ಇರೋದ್ರಿಂದಾಗಿ ಒಂದಷ್ಟು ಅನುಕಂಪ ವರ್ಕೌಟ್ ಆಗುತ್ತೆ. ಇನ್ನು JDSಗೆ ಅಲ್ಪಸಂಖ್ಯಾತರ ಬಲ ಹೊರ ಕೊಡುವಂಥ ಸಾಧ್ಯತೆಗಳು, ತಕ್ಕ ಮಟ್ಟಿಗೆ ಯಶಸ್ಸು ಕೊಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಕ್ಷೇತ್ರದಲ್ಲಿ. ಆದರೆ ಬಿಜೆಪಿಗೆ ಹೇಳಿಕೊಳ್ಳುವಂಥ ಯಾವುದೇ ಅಸ್ತ್ರ ಸಿಂದಗಿಯಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಸಿಂದಗಿಯನ್ನ ಗಳಿಸೋದು ಕೂಡ ಕಷ್ಟ ಸಾಧ್ಯ ಅಂತಾನೆ ಈ ಗುಪ್ತಚರ ರಿಪೋರ್ಟ್ ಹೇಳಿದೆ. ಎರಡೂ ಕ್ಷೇತ್ರಗಳನ್ನ ಕಳ್ಕೊಂಡು ಬಿಟ್ರೆ ಇದಕ್ಕಿಂತ ದೊಡ್ಡ ಮುಖಭಂಗ ಬೇರೆ ಇಲ್ಲವೇ ಇಲ್ಲ. ಆಡಳಿತ ಪಕ್ಷ ನಾಯಕತ್ವ ಬದಲಾದ ಸಂದರ್ಭದಲ್ಲಿ ಬೊಮ್ಮಾಯಿ ಅವರಿಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹಾಗಾಗಿನೇ ಇಡೀ ಸರ್ಕಾರವೇ ಬೈ ಎಲೆಕ್ಷನ್ ಅಲ್ಲಿ ಶತ ಪ್ರಯತ್ನ ಮಾಡ್ತಾ ಇರೋದು ಗೆಲ್ಲಲೇಬೇಕು ಅಂತ. ಆದರೆ ಈಗಾಗಲೇ ಈ ಗುಪ್ತಚರ ವರದಿ ಕೇಸರಿ ಪಾಳ್ಯವನ್ನ ಕಂಗೆಡಿಸಿಬಿಟ್ಟಿದೆ. ಮತ್ತೊಂದು ಕಡೆ RSSನ ಗ್ರೌಂಡ್ ರಿಪೋರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. ಈ ಎರಡು ವರದಿಗಳು ತಾಳಿಯಾಗ್ತಿರೋದು. ಯಡಿಯೂರಪ್ಪನವರ ನಾಯಕತ್ವ ಇಲ್ಲದೆ ಎದುರಿಸ್ತಾ ಇರುವಂಥ ಅತಿ ದೊಡ್ಡ ಚುನಾವಣೆ ಇದು. ಮೊದಲನೇ ಸವಾಲು ಬೊಮ್ಮಾಯಿ ಅವರ ನಾಯಕತ್ವಕ್ಕೆ ಬಹಳ ಕಷ್ಟ ಇದೆ ಅಂತ RSS ರಿಪೋರ್ಟ್ ಸಿಕ್ಕಿದ್ರಿಂದಾನೇ BL ಸಂತೋಷ್ ಅವರೇ ಬಂದು ಯಡಿಯೂರಪ್ಪನವ್ರನ್ನ ಮನವೊಲಿಸಿ ಈಗ ಚುನಾವಣಾ ಪ್ರಚಾರಕ್ಕೆ ಕರ್ಕೊಂಡು ಹೋಗಿರೋದು. ಆದರೆ ಮತದಾರರಿಗೆ ತುಂಬ ಚೆನ್ನಾಗಿ ಗೊತ್ತು, ಮನದಾಳದಿಂದ ಮನಸಾರೆ ಅವರು ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೋ ಇಲ್ವೋ ಅಂತ. ತುಂಬ ಜನ ಸೇರಿರಬಹುದು, ರಾಜಾ ಹುಲಿ ಘೋಷಣೆ ಮೊಳಗಿರಬಹುದು, ಆದರೆ ಅಲ್ಲಿ ಸೇರಿರೋ ಜನ ಎಲ್ಲರೂ ಕೂಡ ಮತ ಹಾಕ್ತಾರೆ, ಅದು ಮತವಾಗಿ ಪರಿವರ್ತನೆ ಆಗುತ್ತೆ ಅಂತ ಅಂದುಕೊಳ್ಳೋದು ತುಂಬ ಕಷ್ಟ. ಈ ಎಲ್ಲ ವಿಚಾರಗಳಿಂದಾಗಿ ಈಗ ಬಿಜೆಪಿ ಪಾಳ್ಯದಲ್ಲಿ ಹೊಸ ಲೆಕ್ಕಾಚಾರಗಳು ಶುರುವಾಗಿದೆ.
ಬೈ ಎಲೆಕ್ಷನ್ನಲ್ಲೇನೋ ಪ್ರಯೋಗ ಮಾಡಿ ಹೆಚ್ಚು ಕಡಿಮೆ ಆದರೂ ಸಮಸ್ಯೆ ಆಗೋದಿಲ್ಲ. ಬೈ ಎಲೆಕ್ಷನ್ನೇ ನಿರ್ಣಾಯಕ ಅಲ್ಲ. ನಾವು ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇದ್ದಾಗಲೂ ನೋಡಿದ್ದೀವಿ, ಗುಂಡ್ಲುಪೇಟೆ, ನಂಜನಗೂಡು ಎಲ್ಲ ಗೆದ್ರು, ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ತು. ಹಾಗಾಗಿ ಇದರಲ್ಲಿ ಗೆಲುವು ಸೋಲು ಆಗಿದ್ದನ್ನೇ ನಂಬಿಕೊಂಡು ವಿಧಾನಸಭಾ ಚುನಾವಣೆ ರಿಸಲ್ಟ್ ಹಾಗೇ ಬರುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಆದರೆ ನಾಯಕತ್ವದ ವಿಚಾರ ದೊಡ್ಡ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೆ ಬಿಜೆಪಿ ಪಾಳ್ಯದಲ್ಲಿ ಮತ್ತೊಮ್ಮೆ ಬಿಗ್ ಸರ್ಜರಿ ಆಗೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಅನ್ನೋದು ಇಲ್ಲಿ ಪ್ರಮುಖವಾದ ವಿಚಾರ. ನೋಡಿ, ಹಾನಗಲ್ಲಲ್ಲಿ ಶ್ರೀನಿವಾಸ್ ಮಾನೆ ಅವರನ್ನ ಸೆಳಿಬೇಕು ಅಂತ ಕಳೆದ ಬಾರಿನೇ ಬೇಕಾದಷ್ಟು ಪ್ರಯತ್ನ ಆಗಿತ್ತು. 2018ರಲ್ಲಿ ಅವರು ತುಂಬ ಕಡಿಮೆ ಅಂತರದಲ್ಲಿ ಸೋತಾಗಲೇ ತುಂಬ ಡೇಂಜರ್, ಅವರು ಬೇರೆ ಪಕ್ಷದಲ್ಲಿದ್ದರೆ ಬಿಜೆಪಿಗೆ ಸೆಳೆಯಬೇಕು ಅಂತ ಪ್ರಯತ್ನ ಮಾಡಿದ್ರು, ಆದರೆ ಅವರು ಬರಲಿಲ್ಲ. ಈಗ ಸರ್ವಶಕ್ತಿಯಿಂದ ಪೈಪೋಟಿ ಕೊಡೋಕೆ ಶುರು ಮಾಡಿದ್ದಾರೆ. ಬಿಜೆಪಿಗೆ ಬೇರೆ ಬೇರೆ ಸಮಸ್ಯೆಗಳು ಹಿಂದಕ್ಕೆ ಎಳಿತಾ ಇದೆ. ಹಾಗಾಗಿ ತುಂಬ ಕಷ್ಟ ಗೆಲ್ಲೋದು ಅನ್ನುವಂಥ ಆತಂಕದಲ್ಲಿ ಈಗ ಹೊಸ ಲೆಕ್ಕಾಚಾರಗಳು ಶುರುವಾಗಿರೋದು. ಮತ್ತು ಯಡಿಯೂರಪ್ಪನವರು ಈ ರಿಪೋರ್ಟನ್ನು ಗಮನಿಸ್ತಾ ನಸು ನಗ್ತಾ ಇರೋದು ಕೂಡ ಅಷ್ಟೇ ಸತ್ಯ. ವೀಕ್ಷಕರೇ, ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.